ಒಂದ್ಸಲ ಗ್ರಾಮ ಪಂಚಾಯತಿ ಗೆದ್ಬಿಟ್ರೆ ಕೆಲವ್ರು ನಡೆಯಕ್ಕಾಗಲ್ಲ, ಗ್ರಾಮ ಪಂಚಾಯತಿ ಸೋತ್ಬಿಟ್ರು ಅವ್ರು ನಡೆಯಕ್ಕಾಗಲ್ಲ. ಅಂಥದ್ರಲ್ಲಿ ಜನರ ಜೊತೆಗೆ ನಿರಂತರ ಒಡನಾಟ, ದಶಕಗಳ ರಾಜಕೀಯ. ಮುದೋಳ ಜನ ಒಂದೆರಡು ಸಲ ಬೇರೆ ರೀತಿ ನಿರ್ಧಾರ ಮಾಡಿದ್ರು, 3 ಸಲ ಕೂಡ. ನೀವು ಮಾತ್ರ ಜನರ ಸಂಘಟನೆ, ಒಡನಾಟ ಬಿಡ್ಲೇ ಇಲ್ಲ. ಹೇಗೆ ಸಾಧ್ಯ ಇದೆಲ್ಲ? ಸಾರ್ವಜನಿಕ ಬದುಕೆ ಹಾಗೆ ನಮ್ಗೆ. ಹಾ ಸರ್, ಬಟ್ ಎಲ್ಲರೂ ಹಂಗಿರಲ್ಲ ಸರ್ ಸಾರ್ವಜನಿಕ. ನಾನು LLB ಇದ್ದೆ, ಫೈನಲ್ ಇಯರ್ ಇದ್ದಾಗ ನಾನು MLA ಆದೆ. 27 ವಯಸ್ಸು. 27 ವರ್ಷಕ್ಕೆ ಫಸ್ಟ್ ಟೈಮ್ MLA. 89. ಆ ನಂತರ LLB ಎಕ್ಸಾಮ್ ಬರೆದೆ ನಾನು. ಸಾರ್ವಜನಿಕ ಬದುಕಿನಲ್ಲಿ ಒಂದು ತೊಡಗಿಕೊಂಡಾಗ ಅಲ್ಲೊಂದು ಥ್ರಿಲ್ ಇರುತ್ತೆ ನೋಡಿ. ಏನು ಕೆಲಸ, ಜನರು ಬರ್ತಕ್ಕಂಥದ್ದು, ಅವ್ರ ತೊಂದರೆಗೆ ನಾವು ಸ್ಪಂದಿಸ್ತಕ್ಕಂಥದ್ದು. ಯಾಕೆ ನಾವು ಇದರಲ್ಲೇ ಇರಬೇಕು, ಮಾಡಬಾರ್ದು ಅಂತಕ್ಕಂಥ ಭಾವನೆಯಿಂದ ನಾನು ಜನಪರವಾದ ಕೆಲಸಗಳಿಗೆ, ಹೋರಾಟಗಳು, ನಾನು ಅಪೋಸಿಷನ್ದಾಗಿದ್ದಾಗ ಸೋತಾಗ ಜನಪರವಾಗಿ ಹೋರಾಟಗಳನ್ನ ಬಹಳ ಮಾಡಿದ್ದೀವಿ ನಾವು. ಈ ಕಬ್ಬಿನ ರೇಟ್ ಇಲ್ಲದಾಗ ರೈತರ ಜೊತೆ ಹೋರಾಟ, ಅವ್ರ ಕೇಸ್ಗಳನ್ನ ಹಾಕ್ಕೊಳ್ತಾರೆ. 10 ವರ್ಷ ಕೇಸ್ಗಳು ಅಡ್ಡಾಡಿದ್ದೀವಿ ನಾವು. ಈ ಕಬ್ಬಿನ ರೇಟ್ ಬರಬೇಕು. ಇವತ್ತು ಹಾಗೆ ರನ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಂದು ಬಿದ್ದಿತ್ತು, ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇವತ್ತು ಈ ಸಲನೂ ಕಬ್ಬಿನ ರೇಟ್ನಲ್ಲಿ ರೈತ ಹಾಗೂ ಫ್ಯಾಕ್ಟ್ರಿಯವರಲ್ಲಿ ಗಲಾಟೆ ನಡೀತಾಯಿತ್ತು. ಅದು ನಾನೇ ಸುತ್ತ ಕುಂದಿಸ್ಕೊಂಡು ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು ಮಾಡಿದ್ದಾರೆ. ಇವತ್ತು ನಾನು ಹೋಗಿ ಅವ್ರಿಗೆ ಎಲ್ಲವನ್ನೂ ವಿಚಾರಗಳನ್ನ ತಿಳಿಸಿ ಎಬ್ಬಿಸ್ತಕ್ಕಂಥ ಕೆಲಸ. ಆಲ್ಮಟ್ಟಿ ಡ್ಯಾಮ್ ನೀರು ನಿಲ್ಲಿಸೋದು ಬರ್ತಲ್ಲ, ಅವಾಗ ಗೇಟ್ ಹಾಕಬೇಕು. SM ಕೃಷ್ಣಾಜಿ ಇನ್ನೂ ಬೇಡ ತಿಮ್ಮಪ್ಪ ಅವ್ರು, ಇನ್ನೂ ರೈತರು ಅಲ್ಲಿ ಜನ ಬಿಡೋದಿಲ್ಲ ಅಂತೇಳಿ. ಇಲ್ಲ ಸರ್, ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀವಿ, ಅದನ್ನು ನಿಲ್ಲಿಸ್ತಿದ್ದಂದ್ರೆ ಹೇಗೆ? ಇಂಥ ಇಷ್ಟು ಕೋಟಿ ಗಂಟಲೆ ಖರ್ಚು ಮಾಡಿ ನೀರೇ ನಿಲ್ಲಿಸಲಿಲ್ಲ ಅಂದರೆ ಹೇಗೆ? ಹಾಗಿದ್ರೆ ಏನು ಮಾಡೋದು, ಬನ್ನಿ ಸರ್ ಅಂತ ಹೇಳಿದಾಗ ಇಡೀ ಕ್ಯಾಬಿನೆಟೇ ಕರ್ಕೊಂಡು ಬಂದು ಬಾಗಲಕೋಟೆಗೆ 600 ಕೋಟಿಗೆ ಹೆಚ್ಚಿಗೆ ಹಣ ಅವತ್ತು ಒದಗಿಸಿ, ಅವತ್ತಿನ ಗೇಟ್ ಹಾಕೋ ಹೊತ್ತಿನಾಗ ಜನರು ಚೀರಾಕ್ ನೋಡ್ತಾ ಇದ್ದೆ. ನೀರು ಮನೆಗೆ ಬರ್ತಾ ಇತ್ತು. ಏನ್ರಿ ನಾವು ಎಲ್ಲಿ ಹೋಗೋಣ ಅಂತ ಹೇಳ್ತಿದ್ರು. ಏನೇನು ಕೊಟ್ಟಿದ್ದೀವಿ, ನಿಮ್ದು ಏನು ತೊಂದರೆ ಇದೆ? 3 ತಿಂಗಳ ಅಲ್ಲೇ ಇದ್ದುಕೊಂಡು ಅವತ್ತು ನಾನು ಆಲ್ಮಟ್ಟಿಗೆ ನೀರಿನ ಗೇಟ್ ಹಾಕ್ಸಿದೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ರೈತರಿಗೆ ಮುಳುಗಡೆ ಇರೋದ್ರಲ್ಲಿ ಹಣ ಕೊಡಿಸ್ಬೇಕು. ಅವ್ರ ಉಪವಾಸ ಸರದಿ ಅನ್ನಿಸುತ್ತೆ ಹಾಕೋದು, ಅದು ನಮ್ಮ ಮುಖ್ಯಮಂತ್ರಿಗಳಾಯ್ತಲ್ಲ ಕೊಂದು ಇವತ್ತು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ. ಹೀಗೆ ಈ ಸಾರ್ವಜನಿಕ ಬದುಕಿನಲ್ಲಿ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಇದೆಯಲ್ಲ. ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ, ಅಭಿವೃದ್ಧಿ ಮಾಸ್ಟರ್ಕಿ ಎಲ್ಲೈತಂದ್ರೆ ರಾಜಕಾರಣದಾಗಿದೆ. ನಾನು ಇಲ್ಲಂದರೆ ನಾನು ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ನನಗೆ ಬರ್ತಿರ್ಲಿಲ್ಲ. ಆ ಶಕ್ತಿ ಜನತೆಗೆ ಅನುಕೂಲ ಆಗ್ಲತ್ತೇಳಿ ಬಂದಿದ್ದೀನಿ, ನನ್ನ ಸ್ವಾರ್ಥಕ್ಕಾಗಿ. ನಾನು ಹಾಗೆ ಸೋತಿದ್ರೆ 3 ಸಲ ಸೋತಿದ್ರೆ ಒಮ್ಮೆ ಟಿಕೆಟ್ ತಪ್ಪಿಸ್ಕೊಂಡೆ. ಹೌದು ಹೌದು, 4 ಸಲ ಅಂದರೆ ಎಷ್ಟು ವರ್ಷ ಆಗತ್ತೆ? ಆಲ್ಮೋಸ್ಟ್ 20 ವರ್ಷ. ರಾಮನಿಗೆ 12 ವರ್ಷ ವನವಾಸಿದ್ರೆ ನನಗೆ ಈ ರಾಮಗೆ ಆದ್ರೆ 2016ರಲ್ಲಿ ಪರಿಷತ್ ಆಯ್ಕೆ ಮಾಡಿದ್ರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಬಕಾರಿ ಸಚಿವರಾದ್ರು. ನನ್ನ ಪಕ್ಷ ನನಗೆ ಮತ್ತೆ ಹಿಡಿದು ಮತ್ತೆ ಮಂತ್ರಿ ಮಾಡಿ. ಹೌದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.